ನಾನು ಇಲ್ಲಿ ಇದ್ದೇನು ಮಾಡಲಿ, ಊರಿಗೆ ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದೀನಿ. ಆದರೆ ನಮ್ಮ ಅಳಿಯಂದ್ರು ಒಂದು ಸ್ವಲ್ಪ ದಿನ ಇದ್ದು ಹೋಗಿ ಅಂತ ಇದ್ದಾರೆ. ಈಗ ನೋಡಿ, ನಮ್ಮ ಸೀತನ್ಗೂ ನಿಮ್ಮ ರಾಮನ್ಗೂ ಮದುವೆ ನಡೀತಾ ಇದೆ. ಮದುವೆ ಮುಗಿಸ್ಕೊಂಡು ಹೋಗೋ ಥರ ಆಯಿತು. ಸರಿ, ಊರಿಗೂ ಒಬ್ಬರೇ ಯಾಕಿರ್ಬೇಕು ನೀವು? ಮಗಳು ನಿಮ್ಮ ಜೊತೆ ಒಟ್ಟಿಗೆ ಇದ್ದು ಬಿಡಿ. ನಾನು ಅದೇ ಹೇಳ್ತಾ ಇದ್ದೀನಿ, ನಮ್ಮ ಜೊತೆನೇ ಇರಿ ಅಂತ. ಊರಿಗೆ ಹೋಗ್ಬೇಕು ಅಂತ ಒಂದೇ ಹಠ, ಒಪ್ಕೋತಾನೆ ಇಲ್ಲ. ಸೂಪರ್ ಚಾಪ್. ಏಯ್, ಚಾಂಪ್ ಅಂದ ತಕ್ಷಣ ನೆನಪಾಯ್ತು, ಈ ನಮ್ಮ ಚೋಟಾ ಚಾಂಪ್ ಅಂಜಲಿ, ಅವಳು ಯಾಕೆ ಬರಲಿಲ್ಲ? ಮ್ಯಾಚ್ ರೆಫ್ರಿ ಅವಳು. ಅವಳೆಲ್ಲಿ ನಮ್ಮ ಕೈಗೆ ಸಿಗ್ತಾಳೆ? ಕ್ಲಿನಿಕ್ಕು ಪೇಷನ್ಸು ಅಂತ ತುಂಬಾನೇ ಬ್ಯುಸಿ ಅವಳು. ನಮ್ಮನೆಯವರ ಕೇಳಂಗೆ ಇಲ್ಲ. ನಮ್ಮ ಮನೇಲಿ ಒಬ್ಬೊಬ್ರು ಒಂದೊಂದು ಮುತ್ತು, ನಾನು ಸೇರಿ. ಹಲೋ, ಏನು ಏನ್ ಹೇಳ್ತಿದ್ದೀರಾ? ಆರ್ ಯು ಶ್ಯೂರ್? ಅಲ್ಲ, ನೀವು ಬೇರೆ ಯಾರನ್ನಾದ್ರೂ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ? ಓಕೆ. ಏನಾಯ್ತಮ್ಮ? ಮಾವಯ್ಯ, ಅದು ಏನಾಯ್ತಮ್ಮ? ಯಾರ ಫೋನು? ಏನಂದ್ರು? ಇಲ್ಲಿ ನೋಡಿ, ನೀವು ಗಾಬರಿ ಆಗಬೇಡಿ. ಅದು ಏರ್ಪೋರ್ಟ್ ಹತ್ರ ಯಾವುದೋ ಒಂದು ಕಾರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಆ ಕಾರಲ್ಲಿ ಒಬ್ಬ ಹುಡುಗನೂ ಹುಡುಗಿ ಇದ್ರಂತೆ. ಅದು ರಾಮ್ ಆಗಿರ್ಬೋದು ಅಂತ ಫೋನ್ ಬಂದಿತ್ತು ಮಾವಯ್ಯ. ರಾಮುನಾ? ಏನು ಹೇಳ್ತಾರೆ ನೀನು? ರಾಮಂಗೆ ಆಕ್ಸಿಡೆಂಟ್ ಆಗಿದೆಯಂತ ಯಾರು ಫೋನ್ ಮಾಡಿದ್ದು? ಅದೇನು ಗೊತ್ತಾಗ್ತಾ ಇಲ್ಲ. ಅವ್ರು ಏನು ಹೇಳ್ದೇನೆ ಫೋನ್ ಕಟ್ ಮಾಡಿಬಿಟ್ರು. ಅಂಥ ದೊಡ್ಡ ಆಕ್ಸಿಡೆಂಟ್ ಅಲ್ಲ ಅಂತಂದ್ರು. ಆದರೂ ಹೋಮ ಅರ್ಧಕ್ಕೆ ಬಿಟ್ಟು ಹೋದ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೀಗಾಗಿದ್ದು. ಇದೇನಿದು, ನೀವು ಮಾತೇ ಆಡ್ತಿಲ್ವಲ್ಲ? ಬಹುಶಃ ನಾನು ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಸಾರಿ. ಸಾರಿ ಎಲ್ಲ ಬೇಡ ಬಿಡಿ, ಮತ್ತೆ ಹೀಗೆಲ್ಲ ನಾಪತ್ತೆ ಆಗ್ಬಿಡಿ. ಸರಿ ಆಯಿತು, ಇನ್ನು ಮುಂದೆ ಹೀಗೆಲ್ಲ ಮಾಡಲ್ಲ. ನಾನಿವತ್ತು ಶ್ರೀರಾಮಣ್ಣನ ಮನೆ ಹೋಮಕ್ಕೆ ಹೋಗಬೇಕಿತ್ತು. ಎಲ್ಲರೂ ಅಲ್ಲೇ ಹೋಗಿರ್ತಾರೆ. ಆದರೆ ನಾನು ನೋಡಿ ನಿಮ್ಗೇನಾಯಿತು ಅಂತ ಬಂದೆ. ನನ್ನಿಂದ ನಿಮಗೆ ತುಂಬನೇ ತೊಂದರೆ ಆಯಿತು ಅನಿಸುತ್ತೆ. ಸಾರಿ. ಅದು ಸರಿ, ಎಲ್ಲಿಗೆ ಬಂತು ನಿಮ್ಮ ಅಣ್ಣ ಶ್ರೀರಾಮನ ಲವ್ ಸ್ಟೋರಿ? ಸಕ್ಸಸ್ ಆಗುತ್ತೆ. ಸೀತಾ ಅತ್ತಿಗೆಗೆ ಮಗು ಇರೋ ವಿಚಾರ ತಾತಂಗೆ ಗೊತ್ತಿರಲಿಲ್ಲ. ಈಗೇನೋ ಎಲ್ಲ ಸರಿ ಹೋಗುತ್ತೆ ಅಂತ ಅದಕ್ಕೆ ಹೇಳಿದ್ರು. ಶ್ರೀರಾಮಣ್ಣ ಅಂತೂ ಸೀತಾ ಅತ್ತಿಗೆನ ಬಿಟ್ಕೊಡೋ ಮಾತೇ ಇಲ್ಲ. ಅವರಿಬ್ರು ಜೋಡಿ ಸಾಕ್ಷಾತ್ ಸೀತಾರಾಮ ಥರನೇ. ಏನೇ ಆದರೂ ನಿಜವಾದ ಪ್ರೀತಿ ಗೆದ್ದೆ ಗೆಲ್ಲುತ್ತೆ ಅಲ್ವಾ? ಹಾಂ, ಗೆಲ್ಲುತ್ತೆ. ಅವರಿಬ್ಬರಿಗೂ ಒಳ್ಳೇದಾಗಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೋತೀನಿ. ಥ್ಯಾಂಕ್ ಯು. ನಾನು ಹೊರಡ್ತೀನಿ, ನೀವು ಹುಷಾರು. ಅಷ್ಟೇನಾ? ನಿಮ್ಮನ್ನ ಮತ್ತೆ ನೋಡಬೇಕು ಅಂದರೆ ಹೇಗೆ ನೋಡೋದು? ಇದೇ ಜಾಗದಲ್ಲಿ ಸಿಗೋಣ, ಇಲ್ಲಾಂದರೆ ದೇವಸ್ಥಾನ ಆದರೂ ಹೋಗಿ. ಮೊದಲು RP ಪಜಿತಿ ಮುಗಿದ್ರೆ ಸಾಕು. ಅವ್ರು ಯಾರ ಕೈಗೆ ಸಿಗಬೇಕೋ ಸಿಕ್ಕಿದ್ರೆ ನಾನು ನೆಮ್ಮದಿಯಾಗಿರ್ಬೋದು. ಆ ಮನುಷ್ಯನಿಂದ ನಿಮ್ಗೆ ಎಂಥ ಸ್ಥಿತಿ ಬಂತು ನೋಡಿ. ನೀವು ಹುಷಾರಾಗಿರಿ, ದೇವ್ರಿದ್ದಾನೆ, ಎಲ್ಲ ಒಳ್ಳೇದಾಗತ್ತೆ. ನಾನು ಹೊರಡ್ತೀನಿ. ಸರಿ ಅಂಜು, ಹುಷಾರು.
ಬಾಯ್. ಏನು ರಾಮಗೆ ಆಕ್ಸಿಡೆಂಟ್ ಆಗಿದ್ಯಾ? ಯಾರೋ ಲೇಡಿ ಇದ್ರು ಅಂತ ಮಾತಾಡ್ತಿದ್ದಾರೆ. ಆ ಲೇಡಿ ಚಾಂದಿನ? ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಏನಾಯ್ತು ಅಂತ. ನಾನು ಬರ್ತೀನಿ ಅಂತ ಹಠ ಮಾಡ್ಬೇಡ. ನೀನು ಅಜ್ಜಿ ತಾತ ಮನೇಲಿರೋ ಆಯ್ತಾ? ಪ್ಲೀಸ್ ನಾನು ಬೇಗ ಬಂದ್ಬಿಡ್ತೀನಿ ಕಣೆ. ರಾಮ, ರಾಮ್ಗೆ ಏನೂ ಆಗಬಾರ್ದು. ನೀನೇ ಅವ್ರನ್ನ ಕಾಪಾಡು ಪ್ಲೀಸ್. ಬಾಯ್, ಹುಷಾರು. ಆ ಲೇಡಿ ಚಾಂದಿನ? ಹೇ ಸಿಹಿ, ಯು ವಾಂಟ್ ಸಮ್ ಬಲೂನ್? ನನಗೆ ಬೇಡ. ಓಕೆ, ನೋಡಿಲಿ ನನ್ನ ಮೆಹಂದಿ ಹೇಗಿದೆ? ಚೆನ್ನಾಗಿದ್ಯಾ? ನನ್ನ ಹುಡುಗನ ಹೆಸರು. ಪ್ರಿಯಾ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ನಾನೊಂದು ಎಮರ್ಜೆನ್ಸಿ ಮೇಲೆ ಹೊರಗಡೆ ಹೋಗ್ತಿದ್ದೀನಿ. ನಾ ಬರೋದು ಎಷ್ಟು ದಿನ ಆಗುತ್ತೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಸದ್ಯಕ್ಕೆ ನಿಮ್ಮ ಜೊತೆ ನಾನು ರಾಮನಿಗೆ ಬರ್ತಾಯಿಲ್ಲ. ಅಶೋಕ್, ಏನು ಹೇಳ್ತಿದ್ದೀರಾ ನೀವು? ನಾನು ಈಗಲೇ ಏನೂ ಹೇಳೋಕ್ಕಾಗಲ್ಲ. ರಾಮ್ ವಿರುದ್ಧ ಏನೋ ನಡೀತಿದೆ. ನಾನು ಅವನ್ನ ಕಾಪಾಡಬೇಕು. ಅವ್ನು ಎಲ್ಲಿ ಹೋಗಿದ್ದಾನೋ ನಾನು ಅಲ್ಲಿಗೆ ಹೋಗಬೇಕು ಅಷ್ಟೇ. ಅಂದರೆ ನೀನು ಚಿಂತೆ ಮಾಡಬೇಡ, ನಾನು ಸೇಫ್ ಆಗಿರ್ತೀನಿ. ಒಟ್ಟಿನಲ್ಲಿ ವಿಷಯ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ರಾಮ್ ಮನೇಲಿ ಯಾರೇ ಕೇಳಿದ್ರು ನಾನು ಆಫೀಸಲ್ಲಿದ್ದೀನಿ ಬರ್ತೀನಿ ಅಂತಲೇ ಹೇಳು. ಡೋಂಟ್ ವರಿ, ಐ ವಿಲ್ ಬಿ ಸೇಫ್. ಯಾರೋ ಹೆದರ್ಕೋಬೇಡಿ. ಅಪ್ಪಾಜಿ, ನೀವು ಆರಾಮಾಗಿರಿ. ನಾನೀಗ ಹೋಗಿ ರಾಮಗೆ ಏನಾಗಿದೆ ನೋಡ್ಕೊಂಬರ್ತೀನಿ. ಅದು ಅಶೋಕ್. ರಾಮಲ್ಲ. ಏ ಪ್ರಿಯಾ, ಏನೇ ಹೇಳ್ತಿದ್ಯಾ? ಅಳಿಯಂದ್ರು ಅಂದ್ರೆ ಏನು ಅರ್ಥ? ಈಗ ಎಂದು ಹೋಗಿಲ್ಲ. ರಾಮ್ ಬಂದಾಗಿ ಅಶೋಕ್ ಹೋಗಿದ್ದು. ಇದು ಅಂದ್ರೆ ಅದೇನು ಅಶೋಕ್ ಏನಾಗಿದ್ಯಾ? ಹೇಗಾದ್ರೂ ಮಾಡಿ ಸೇವ್ ಮಾಡಿ ಪ್ಲೀಸ್. ಏನಮ್ಮ ಹೇಳ್ತಾ ಇದೀಯಾ? ಎಮರ್ಜೆನ್ಸಿ ಕಾಲ್ ಬಂದಿದ್ದು ರಾಮ್ಗೆ, ಹೋಗಿರೋದು ರಾಮು. ಈಗ ರಾಮ್ ಬದಲು ಅಶೋಕ್ ಹೋಗಿದ್ದಾರೆ ಅಂದ್ರೆ ಏನು ಅರ್ಥ ಇದು? ಏನು ಅಶೋಕ್ ಹೋಗಿದಾನ? ಹಾಗಾದ್ರೆ ರಾಮ ಎಲ್ಲಿ? ಪ್ರಿಯಾ, ಯಾಕೆ ಅಳಿಯಂದ್ರನ್ನ ಹೋಗಕ್ಬಿಟ್ಟೆ? ಅಯ್ಯೋ ಭಗವಂತ, ನಮ್ಮಳೆ ಏನಾಗಿದ್ಯೋ ಏನೋ, ಇಲ್ಲ ನನ್ನ ಕರ್ಮ. ಅಲ್ಲಮ್ಮ ಪ್ರಿಯಾ, ಈಗ ನಮ್ಮ ಮುಂದೆ ಎಮರ್ಜೆನ್ಸಿ ಇದೆ ಅಂತ ದುಬೈಗೆ ಹೊರಟಿದ್ದು ರಾಮ. ನೀನು ನೋಡಿದ್ರೆ ರಾಮ ಹೋಗಿಲ್ಲ, ಅಶೋಕ ಹೋಗಿದ್ದಾನೆ ಅಂತ ಹೇಳ್ತಿದ್ಯಾ. ಈಗ ಅಶೋಕ ಹೋಗಿರೋದು ನಿಜ ಆದರೆ ರಾಮ ಎಲ್ಲಿದ್ದಾನೆ? ಯಾರು ಗಾಬರಿ ಆಗ್ಬೇಡಿ. ಅವ್ನು ನಮ್ಮ ರಾಮ, ಅವನಿಗೆ ಗಾಬರಿ ಆಗ್ಬೇಡಿ. ಸತ್ಯ, ಆಕ್ಸಿಡೆಂಟ್ ಆಗಿರೋದು ಅಪ್ಪೋಗಲ್ಲ, ಅಶೋಕ್ಗೆ. ಏನು ಹೇಳ್ತಾಳೋ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಪ್ರಿಯಾ, ಅಶೋಕ್ ಎಲ್ಲಿ? ಏನಂದ? ನಾನು ಏನು ಅಂತ ಹೇಳಿ, ನನಗೆ ಏನು ಗೊತ್ತಿಲ್ಲ. ನಮ್ಗೇನೋ ತೊಂದರೆ ಇದೆ, ಹಂಗೆ ಏನಾಗಕ್ಕೂ ನನ್ ಬಿಡಲ್ಲ ಹೊರಟ್ರು. ಅಯ್ಯೋ, ರಾಮನ್ ಕಾಪಾಡಕ್ ಹೋಗಿ ನನ್ನ ಅಳಿಯಂದ್ರ ತೊಂದರೆ ಸಿಕ್ಕಾಕೊಂಡಿದ್ದಾರೆ. ದೇವ್ರೆ, ಏನಪ್ಪ ಗಂಡಾಂತರ ಇದು? ನನ್ನ ಮಗಳಿಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ? ಮದುವೆ ಆಗಿಂದ 1 ತಿಂಗಳು ಆಗಿಲ್ಲ, ಆಗ್ಲೇ ಈಗ? ಅಳಬೇಡ ತಾಯಿ. ಅಶೋಕನು ನಮ್ಮನೆ ಮಗನೇ. ಅವನು ಏನು ಆಗದೆ ಇರೋ ಥರ ನಾನು ನೋಡ್ಕೊತೀನಿ.
ನಾನು ಈಗಲೇ ಪೊಲೀಸ್ನವ್ರ ಹತ್ರ ಮಾತಾಡ್ತೀನಿ. ವಿಶ್ವ, ನೀನು ನೋಡು, ಹೋಗು. ಸರಿ ಅಪ್ಪಾಜಿ. ಹೇ ಶೋಕ ಶೋಕ, ಅಶೋಕ್, ಏಯ್ ನೋಡಿಲಿ, ಡೋಂಟ್ ವರಿ, ನಮ್ಗೇನೂ ಆಗಿಲ್ಲ. ಯಾವ ಪೊಲೀಸ್ ಅಗತ್ಯನೂ ಇಲ್ಲ ಸೂರಿ, ನನಗೇನೂ ಆಗಿಲ್ಲ. ಏನಿದೆಲ್ಲ? ನಿಮ್ಗೆ ಆಕ್ಸಿಡೆಂಟ್ ಆಯ್ತು ಅಂತ ಕಾಲ್ ಬಂತು, ನೀವು ಹುಷಾರಾಗಿದ್ದೀರಾ ಅಂದ್ರೆ ರಾಮ್ಗೇನಾದ್ರೂ ಆಯ್ತಾ? ಏಯ್ ನೋ, ಅವನು ಹುಷಾರಾಗಿದ್ದಾನೆ, ಹೆದರ್ಕೋಬೇಡ. ಚೀರಳಿ ಅಂದ್ರೆ ನೀವು ನಮ್ಗೆಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಾ? ಸದ್ಯ ನೀವು ಕ್ಷೇಮವಾಗಿ ಬಂದ್ರಲ್ಲ, ಅಷ್ಟು ಸಾಕು. ರಾಮಲ್ಲಿ ಅಶೋಕ್, ಏನ್ ನಡೀತಿದೆ? ಆಕ್ಸಿಡೆಂಟ್ ಆಯ್ತು ಅಂತ ಕಾಲ್ ಬಂತಲ್ಲ, ವಾಟ್ಸ್ ಹ್ಯಾಪನಿಂಗ್ ಅಶೋಕ್? ನಾವು ಏರ್ಪೋರ್ಟ್ಗೆ ಹೋಗುವಾಗ ಆಕ್ಸಿಡೆಂಟ್ ಆಗಿದ್ದು ನಿಜ, ಆದರೆ ಯಾರಿಗೂ ಏನೂ ಆಗಿಲ್ಲ. ಮತ್ತೆ ರಾಮ್ ಎಲ್ಲೋ? ಎಮರ್ಜೆನ್ಸಿ ಅಂತ ರಾಮೆಲ್ಲೋ ಹೋದ್ನಲ್ಲ, ಎಲ್ಲಿಗೆ ಹೋದ? ಈಗ ರಾಮ ಹುಷಾರಾಗಿದ್ದಾನ? ನಿನ್ ಜೊತೆಲಿದ್ದಾನ? ಏನ್ರಪ್ಪ, ಏನ್ ನಡೀತಾ ಇದೆ ಇಲ್ಲಿ? ಈ ಮುದುಕನಿಗೆ ಹೀಗೆ ಟೆನ್ಷನ್ ಕೊಡಬೇಡಿ. ಸೂರಿ, ನೀನೇನು ಟೆನ್ಷನ್ ಆಗಬೇಡ. ರಾಮ್ ಇಲ್ಲಿಂದ ಹೋಗಬೇಕು ಅನ್ನೋದೇ ಒಂದು ಫೇಕ್ ಎಮರ್ಜೆನ್ಸಿ. ನನಗೆ ಅದ್ರ ಬಗ್ಗೆ ಗೊತ್ತಾಯಿತು. ಅದಕ್ಕೆ ರಾಮ್ಗೆ ನೀನು ಏರ್ಪೋರ್ಟ್ಗೆ ಹೋಗಬೇಡ, ನಾನು ಹೋಗ್ತೇನೆ ಅಂತ ಹೇಳಿ ನಿರ್ಧಾರ ಮಾಡಿದೆ. ಸೀತಾ, ಸೋ ಸ್ಯಾಡ್ ಆಫ್ ಯು ಯಾರ್. ರಾಮ್ ಯಾವತ್ತಿದ್ರೂ ನನ್ನವರು, ನಾವಿಬ್ರು ಮೇಡ್ ಫಾರ್ ಈಚ್ ಅದರ್, ಬ್ಲಾ ಬ್ಲಾ ಅಂತ ಭಾಷಣ ಬಗಿತಾ ಇದ್ದೆ ಅಲ್ಲ. ಇವಾಗ ರಾಮ್ ಮತ್ತೆ ನಾನು ಏರ್ಪೋರ್ಟ್ಗೆ ಹೋಗ್ತಿದ್ದೀವಿ, ಅಲ್ಲಿಂದ ಸೀದಾ ಪ್ಯಾರಿಸ್ಗೆ ಹಾರೋಗ್ತೀವಿ. ಓ ಮೈ ಗಾಡ್, ಸೋ ಎಕ್ಸೈಟೆಡ್. ನಿನ್ಗಿಲ್ಲಿ ಭಾರ್ಗವಿ ಚಿಕ್ಕಿ ಒಳ್ಳೆ ಸರ್ಪ್ರೈಸ್ ಇಟ್ಟಿರ್ತಾರೆ, ಕಾಯ್ತಾ ಇರು. ಹೇಗೋ ಮತ್ತೆ ರಾಮ್ ನಾನು ಒಟ್ಟಿಗೆ ಇರೋ ಥರ ಆಗ್ತಿದೆ. ಸೋ ಹ್ಯಾಪಿ ಟುಡೇ. ಬೇಗ ಬಾ ರಾಮ್. ಓಕೆ, ಲೆಟ್ಸ್ ಗೋ. ಅಶೋಕ್, ನೀನಿಲ್ಲಿ? ಹಾಂ, ನಾನೇ ಬಿಸ್ನೆಸ್ ಟೂರ್ ಮೇಲೆ ಹೋಗ್ತಿದ್ದೇವೆ ತಾನೇ. ಇಫ್ ಐಮ್ ನಾಟ್ ರಾಂಗ್, ಏರ್ಪೋರ್ಟ್ಗೆ ಹೋಗ್ತಿದ್ದೀವಿ. ತುಂಬ ಕೆಲಸಗಳು ಲೈನಪ್ ಆಗಿದೆ. ಲೆಟ್ಸ್ ಗೋ. ಅಶೋಕ್, ಜೋಕ್ ಮಾಡಬೇಡ. ಏಯ್, ಜೋಕಾ? ಇದ್ರಲ್ಲಿ ಜೋಕ್ ಮಾಡೋಂಥದ್ದು ಏನಿದೆ? ರಾಮ್ ಅಂತ ಬಿಸ್ನೆಸ್ ಮ್ಯಾನ್ಗೆ ಟೈಮ್ ಇಸ್ ಮನಿ. ಓ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಲ್ವಾ? ಹೊಡೋಣ. ಬಟ್ ರಾಮ್ ಅಲ್ವಾ ಬರಬೇಕಾಗಿತ್ತು, ಅವನೆಲ್ಲಿ? ರಾಮ್ ಎಲ್ಲಿರಬೇಕು ಅಲ್ಲಿದ್ದಾನೆ, ನಾವು ಹೊರಡೋಣ. ನನ್ನ ಪ್ಯಾರಿಸ್ ಟ್ರಿಪ್ಗೆ ಇವ್ರ ಜೊತೆ ಹೋಗ್ತಿದ್ದೀನಾ? ಓ ಗಾಡ್. ಹಲೋ, ಏನು ಯೋಚನೆ ಮಾಡ್ತಿದ್ಯಾ? ಫ್ಲೈಟ್ ಮಿಸ್ ಆಗ್ಬಿಟ್ರೆ ಕಷ್ಟ. ನಡಿ. ಹೋಗ್ಬೇಕಾದ್ರೆ ಸಣ್ಣ ಆಕ್ಸಿಡೆಂಟ್ ಆಯಿತು. ನನ್ನ ಜೊತೆ ಚಾಂದಿನೂ ಇದ್ಲು. ಅಲ್ಲಿ ಜನ ಸೇರಿದ್ರು. ದೇಸಾಯಿ ಫ್ಯಾಮಿಲಿ ಅಂತ ಗೊತ್ತಾದ ತಕ್ಷಣವೇ ರಾಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ತಿಳ್ಕೊಂಡ್ರು. ಅದೇ ಸುದ್ದಿ ಆಯಿತು.
ಇದರಲ್ಲಿ ರಾಕ್ಷಸಿದೆ ಕೈವಾಡ ಇರಬೇಕು. ಪಿಶಾಚಿ ಬಾಯಲ್ಲಿ ಹೋಮ ಅಂತ ಬಂದಾಗಲೇ ಅಂದ್ಕೊಂಡೆ ಇವಳು ಏನೋ ಮಾಡ್ತಾಳೆ ಅಂತ. ಸದ್ಯ ಏನೂ ಆಗಲಿಲ್ಲ. ಏನು ಅಶೋಕ ಇದೆಲ್ಲ ಒಂದು ಅರ್ಥ ಆಗ್ತಾ ಇಲ್ಲ. ಮತ್ತೆ ರಾಮನ್ಗೆ ಯಾಕೆ ಸುಮ್ಮನೆ ಎಮರ್ಜೆನ್ಸಿ ಅಂತ ಫೋನ್ ಬಂತು? ಯಾರೋ ಪ್ಲ್ಯಾನ್ ಮಾಡಿ ಈ ಥರ ಮಾಡಿದ್ದಾರೆ ಸೂರಿ. ಯಾರು, ಯಾಕೆ, ಏನು ಅದು ನನಗೂ ಗೊತ್ತಿಲ್ಲ. ಬಟ್ ಎಲ್ಲರೂ ಸೇಫ್ ಆಗಿದ್ದೀವಿ ಸದ್ಯಕ್ಕೆ, ಅದಷ್ಟೇ ಇಂಪಾರ್ಟೆಂಟ್. ಇವನ ಹತ್ರ ಯಾವ ಗುಟ್ಟನ್ನು ಮುಚ್ಚಿಡೋದಕ್ಕಾಗ್ತಿಲ್ವಲ್ಲ. ಏ ಅಶೋಕ್, ಬಾಯ್ ಬಿಡು. ರಾಮ ಊರ್ಗ್ ಹೋಗಿಲ್ಲ ಅಂತಂದ್ರೆ ರಾಮ ಎಲ್ಲಿ? ಮತ್ತಪ್ಪು ಎಲ್ಲಿ ಅಶೋಕ್? ನನಗೇನೂ ಆಗಿಲ್ಲ ಅಲ್ವಾ ರಾಮ್? ಆಕ್ಸಿಡೆಂಟ್ ಅಂತ ಹೇಳಿದ ತಕ್ಷಣ ನನಗೆ ತುಂಬಾ ಟೆನ್ಷನ್ ಆಯಿತು. ನನಗೇನೂ ಆಗಿಲ್ಲ ಸೀತಾ, ರಿಲ್ಯಾಕ್ಸ್. ಪೂಜೆ ನಡೀತಿರ್ಬೇಕಾದ್ರೆ ಮಧ್ಯದಲ್ಲೇ ಎದ್ದೋದ್ರೆ ಅಪಶಕನ ಆಗುತ್ತೆ ಅಂತ ಎಲ್ಲರೂ ಹೇಳಿದ್ರು. ಬಟ್ ಕರ್ತವ್ಯನೇ ಮುಖ್ಯ ಅಂದ್ಕೊಂಡು ನಾನು ಹೊರಟೋದೆ. ಅಲ್ಲಿ ನೋಡಿದ್ರೆ ಇಟ್ ವಾಸ್ ಜಸ್ಟ್ ಅ ಫೇಕ್ ಅಲ್ಲ. ನಥಿಂಗ್ ಟು ವರಿ ಸೀತಾ. ನಿಮಗೆ ಎಮರ್ಜೆನ್ಸಿ ಕಾಲ್ ಬಂತಲ್ಲ, ನಾನು ಆಗಲೇ ವಿಷಯನ ಹೇಳಬೇಕಿತ್ತು. ನೀವು ಪ್ಯಾರಿಸ್ಗೆ ಹೊರಡ್ಬೇಕಿತ್ತಂತೆ, ನಾನೇ ನೆಗ್ಲೆಕ್ಟ್ ಮಾಡಿದೆ. ಏನು ಹೇಳ್ತಾ ಇದ್ದೀರಾ? ಪ್ಯಾರಿಸ್ಗ? ಅಲ್ಲ, ಇದೆಲ್ಲ ನಿಮಗೆ ಗೊತ್ತಾಯ್ತು? ಚಾಂದನಿ ಹೇಳಿದ್ರು ನೀವು ಮತ್ತೆ ಚಾಂದನಿ ಪ್ಯಾರಿಸ್ಗೆ ಹೋಗ್ತಾ ಇದ್ದೀರಾ ಅಂತ. ನಿಮ್ಮ ಮನೇಲಿ ಹೋಮ ನಡೀತಿದೆ, ನೀವು ಹೋಗೋಕ್ಕಾಗಲ್ಲ ಅಂತ ನಾನು ಆ ವಿಷಯನ ಸೀರಿಯಸ್ ಆಗಿ ತಗೊಂಡಿಲ್ಲ. ಅಲ್ಲ, ಚಾಂದನಿ ಯಾಕೆ ನಿಮ್ಮ ಹತ್ರ ಆ ಥರ ಹೇಳಿದಾಳೆ? ಹಾಗಾದರೆ ನಂಗೆ ದುಬೈಯಿಂದ ಕಾಲ್ ಬಂದಿದ್ದು, ಚಾಂದನಿ ನಿಮ್ಮ ಹತ್ರ ಆ ಥರ ಮಾತಾಡಿದ್ದು, ಇದು ಎಲ್ಲದಕ್ಕೂ ಏನಾದ್ರು ಸಂಬಂಧ ಇದೆಯಾ? ಇದರಲ್ಲಿ ಚಾಂದನಿನೂ ಇನ್ವಾಲ್ವ್ ಆಗಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೆ ಏನು ಉದ್ದೇಶ ಅಂತ ಗೊತ್ತಾಗ್ತಿಲ್ಲ. ಈಗ ಚಾಂದನಿ ಎಲ್ಲಿದ್ದಾಳೆ? ಗೊತ್ತಿಲ್ಲ ಸೀತಾ. ನಾವು ಹೊರಡ್ಬೇಕಾದ್ರೆ ಅಶೋಕಂಗೆ ಕಾಲ್ ಮಾಡಿದೆ, ನೀನು ಎಲ್ಲೂ ಹೋಗಬೇಡ ಅಂತ ನನ್ನ ತಡ್ದ. ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ, ಯು ಡೋಂಟ್ ವರಿ ಅಂತಲೂ ಹೇಳ್ದ. ಬಟ್ ಮುಂದೆ ಏನಾಯಿತು, ಐ ಹ್ಯಾವ್ ನೋ ಐಡಿಯಾ. ಅದೇನ್ ಕೆಟ್ಟ ಗ್ರಹಚಾರ ಇತ್ತೋ ಗೊತ್ತಿಲ್ಲ. ಹೋಮದ ಫಲ ಯಾರಿಗೂ ಏನೂ ಆಗ್ಲಿಲ್ಲ. ಸರಿ, ಆಕ್ಸಿಡೆಂಟ್ ಅಂತ ಕೇಳಿ ತುಂಬ ಭಯ ಆಗಿತ್ತು ನನಗೆ. ಮೊನ್ನೆ ಹುಷಾರಾಗಿ ಬಂದಿದ್ದಾನೆ ರಾಮು. ಸದ್ಯ ಯಾರಿಗೇನು ಆಗಿಲ್ವಲ್ಲ. ಇದನ್ನ ಇಷ್ಟಕ್ಕೆ ಬಿಡಬಾರ್ದು ಕಣೋ ಅಶೋಕ. ಒಬ್ಬ ಬಿಸ್ನೆಸ್ ಮೆನ್ಗೆ ಈ ಥರ ಫಾಲ್ಸ್ ಅಲಾರಂ ಕೊಟ್ಟು ಕರ್ಸ್ಕೊಳ್ಳೋದು ದೊಡ್ಡ ಅಪರಾಧ. ಇದರ ಹಿಂದೆ ಯಾರಿದ್ದಾರೆ, ಯಾಕೆ ಹೀಗೆ ಮಾಡಿದ್ರು ಅಂತ ತನಿಖೆ ಆಗಲೇಬೇಕಪ್ಪ. ಅಯ್ಯೋ ಭಾರ್ಗೋ, ಇದೇನೆ 6 ಹೊಡಿತೀನಿ ಅಂದೆ, ಅಶೋಕ ಹಾಕಿದ ಗೂಗ್ಲಿಗೆ ಕ್ಲೀನ್ ಬೋಲ್ಡ್ ಆಗ್ಬಿಟ್ಟಿಯಲ್ಲೇ. ರಾಮನ್ನ ದುಬಾಯಿಗೆ ಕಳಿಸಿ ಯಾರೋ ಇಲ್ಲಿ ಇನ್ನೇನೋ ಕುತಂತ್ರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೌದು ಸರಿ, ಯಾರೋ ಬೇಕು ಅಂತ ಮಾಡಿರೋ ಕುತಂತ್ರ ಇದು. ಇದ್ರ ಮೂಲನ ಹುಡುಕ್ಬೇಕು. ಹುಡುಕ್ತೀನಿ. ಅಶೋಕ್, ನಿಮ್ಮ ಜೊತೆ ಚಾಂದನಿ ಇದ್ಲು ಅಂತ ಹೇಳಿದ್ರಿ ಅಲ್ವಾ? ಅಂದರೆ ಅವಳಿಗೆಲ್ಲ ವಿಷಯನೂ ಗೊತ್ತಿರ್ಬೋದು ತಾನೆ? ಸರಿಯಾಗಿ ಹೇಳ್ದಿಯಮ್ಮ. ಚಾಂದಿನಿ ಹತ್ರ ಕೇಳಿದ್ರೆ ಎಲ್ಲ ಗೊತ್ತಾಗತ್ತೆ. ಅವಳು ಇದೇ ಥರದ ಬಿಸ್ನೆಸ್ ಎಮರ್ಜೆನ್ಸಿ ಅಂತಲ್ವ ಹೊರಟಿರೋದು. ಬಟ್ ಸೂರಿ, ನಾನು ಅವಳು ಕೇಳಿದೆ, ಅವಳೇನೂ ಹೇಳಲಿಲ್ಲ. ಅಷ್ಟರಲ್ಲಿ ಕಾರ್ಗೆ ಬೇರೆ ಹೀಗಾಯಿತು. ಅವಳು ಬೇರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟೋದ್ಲು. ಆಮೇಲಿಂದ ನಾನು ಕಂಟಿನ್ಯೂಸ್ ಆಗಿ ಅವಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ. ಅವಳು ಸಿಗ್ತಾನೇ ಇಲ್ಲ. ಅವಳು ಸಿಕ್ಕಿದ್ರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹೌದು, ಚಾಂದಿನಿಗೆ ಎಲ್ಲ ಗೊತ್ತಿರುತ್ತೆ. ಆದಷ್ಟು ಬೇಗ ಅವಳನ್ನ ಕರೆಸು.
ಮೈ ಗಾಡ್, ನನ್ನ ಲೆಕ್ಕಾಚಾರ ಎಲ್ಲ ತಪ್ಪಾಗ್ತಿದೆಯಲ್ಲ. ಇವರೆಲ್ಲ ಸೇರಿ ಆ ಚಾಂದಿನಿನ ಟಾರ್ಗೆಟ್ ಮಾಡಿದ್ರೆ ಅವಳು ನನ್ನ ಹೆಸರನ್ನ ಹೇಳೇ ಹೇಳ್ತಾಳೆ. ಏನು ಮಾಡಲಿ ಈಗ? ಅಲ್ಲ ಸೀತಾ, ಚಾಂದಿನಿ ನಿಮ್ಮ ಹತ್ರ ಆ ಥರ ಹೇಳ್ದಾಗಲೇ ನೀವು ನನಗೊಂದು ಮಾತು ಹೇಳ್ಬೋದಾಗಿತ್ತಲ್ವಾ? ಅದನ್ನ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಆ್ಯಂಡ್ ಮೋರ್ ಓವರ್ ಅವಳು ಯಾಕೆ ಈ ಥರ ಆಡ್ತಿದ್ದಾಳೆ ಅಂತ ನನಗೆ ಐಡಿಯಾನೇ ಇಲ್ಲ. ಅವ್ರು ಈ ಥರ ಮಾಡ್ತಿರೋದಕ್ಕೆ ಕಾರಣ ಅವ್ರು ನಿಮ್ಮನ್ನ ತುಂಬ ಇಷ್ಟಪಡ್ತಿದ್ದಾರೆ. ಶಿ ರಿಯಲಿ ಲವ್ಸ್ ಯು ರಾಮ್. ಚಾನ್ಸೇ ಇಲ್ಲ ಸೀತಾ, ಅವಳೇ ಮೂವ್ ಆನ್ ಆಗಿದ್ದಾಳೆ ಅಂತ ಅವತ್ತು ನನಗೆ ಹೇಳಿದ್ದಾಳೆ. ಮತ್ತಿನ್ನೇನು? ನೀವು ಹಾಗೆ ಅಂದ್ಕೊಂಡಿದ್ದೀರಾ ರಾಮ್? ಐಮ್ ಸಾರಿ, ನಮಗೆ ಗೊತ್ತಿಲ್ದಿರೋ ವಿಷಯ ತುಂಬ ಇದೆ. ನಿಮ್ಮಿಂದ ದೂರ ಇರಬೇಕು ಅಂತ ಚಾಂದಿ ನನಗೆ ವಾರ್ನ್ ಮಾಡಿದ್ಲು. ವಾರ್ನಿಂಗ? ಏನು ಹೇಳ್ತಾ ಇದ್ದೀರಾ ಸೀತಾ? ಹಾಗಾದ್ರೆ ಈ ವಿಷಯನ ನೀವು ನನ್ನ ಹತ್ರ ಯಾಕೆ ಹೇಳಿಲ್ಲ? ಇವಾಗ ನಾನು ನೀವು ಮಾತಾಡ್ಬೇಕಾದ್ರೆ ಮುಚ್ಚು ಮರೆ ಇಲ್ಲದೆ ಎಲ್ಲ ಕ್ಲಾರಿಟಿಯಿಂದ ಮಾತಾಡ್ತಿರ್ತಾನೆ. ಆದರೆ ಈ ವಿಷಯನ ಮಾತ್ರ ಹೇಳ್ಕೊಳ್ಳೋದಕ್ಕಾಗಲ್ಲ. ಸುಮ್ಮನೆ ಈ ವಿಷಯನ ಹೇಳಿ ದೊಡ್ಡದು ಮಾಡಿ ಕಾಂಪ್ಲಿಕೇಟ್ ಮಾಡೋದು ಬೇಡ ಅಂತ ನಾನು ಸುಮ್ಮನೆ ಇದ್ದೆ ರಾಮ್. ಚಾಂದಿ ನಿಮ್ಮನ್ನ ಇಷ್ಟಪಡ್ತಿದ್ದಾಳೆ ಇನ್ನು, ಅದಕ್ಕೆ ನನ್ನನ್ನು ದೂರ ಇರೋಕ್ಕೆ ಹೇಳಿತ್ತು. ಇಷ್ಟಪಟ್ಟಾಗ ಈ ಜಲಸಿ ಎಲ್ಲ ಕಾಮನ್ ಅಲ್ವಾ? ನೀವಿದ್ದೀರಲ್ಲ, ಒಂದೊಂದ್ಸಲ ಅತಿಯಾಗಿ ಆಡ್ತೀವಿ. ಯಾವುದನ್ನ ಅರ್ಥ ಮಾಡ್ಕೋಬೇಕು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ, ಬೇರೆ ಇಲ್ಲದೆ ಇರೋ ವಿಷಯನೆಲ್ಲ ಅರ್ಥ ಮಾಡ್ಕೋತೀರಾ. ರಾಮ್, ಇನ್ಮೇಲೆ ವಿಷಯ ಎಷ್ಟೇ ಚಿಕ್ಕದಿರಲಿ ದೊಡ್ಡದಿರಲಿ ನೀವೆಲ್ಲ ಬಂದು ನನ್ನ ಹತ್ರ ಶೇರ್ ಮಾಡ್ಕೋಬೇಕು. ಇದರಿಂದ ನಾನು ನಿಮ್ಮನ್ನ ಡಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೊಂಡ್ರು ನಂಗೆ ಬೇಜಾರಿಲ್ಲ. ಬಟ್ ಏನೇ ಇದ್ರು ನೀವು ನನ್ನ ಹತ್ರ ಶೇರ್ ಮಾಡ್ಕೋಬೇಕು, ಆಗ ಲೈಫ್ ತುಂಬ ಈಸಿ ಆಗಿರುತ್ತೆ. ಆಮೇಲೆ ಮೋರ್ ಓವರ್ ನಮ್ಮಿಬ್ಬರ ಮಧ್ಯ ಬಾಂಡು ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸರಿ, ಹೋಮ ಎಲ್ಲ ಚೆನ್ನಾಗಾಯ್ತು. ಅಮ್ಮ ಅಪ್ಪನ ಆಶೀರ್ವಾದ ಸಿಕ್ತು ಅಂತ ಅನ್ಸುತ್ತೆ. ನೀವು ಬಂದಿದ್ದೆ ಮದುವೆ ಶಾಸ್ತ್ರನ ಶುರು ಮಾಡೋಣ ಅಂತ ತಾತ ಹೇಳಿದ್ರು. ನೀವು ರೆಡಿನಾ? ಯೋಚನೆ ಮಾಡಿ ಹೇಳ್ತೀನಿ. ಐ ಮೀನ್ ಅಫಿಷಿಯಲ್ ಆಗಿ ನಿಮ್ಮ ಮನೆಗೆ ಹೆಣ್ಣು ಕೇಳಕ್ಕೆ ಎಲ್ಲರೂ ಬರ್ತಾ ಇದ್ದೀವಿ. ಚಿಕ್ಕ ಯಜಮಾನ್ತಿ ರೆಡಿ ಇದ್ದಾರಾ? ಓ, ಅವಳು ಯಾವಾಗಲೂ ರೆಡಿ ಇದ್ದಾಳೆ. ನನ್ನ ಮದುವೆ ಮಾಡಿಸ್ಬೇಕು ಅಂತ ತೂತಿ ಗಾಲ ನಿಂತಿದ್ದಾಳೆ. ಸಡಗರವೇ ಎದೆ ತುಂಬಲು ಮುಜುಗರವು ದೂರಾಗಲಿ, ತಡೆಗೋಡೆಯ ದಾಟಲು ಜೊತೆಗಾರ ಜೊತೆಯಾಗಲಿ. ಸೀತಾರಾಮ